ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವತ್ರ ವಿಲೇಜ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಇವತ್ತಿನ ಟಾಪಿಕ್ಕು ಲವ್ ನೋಟ್ಸ್ ಆಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ಮತ್ತು ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಯಾವ ಒಂದು ಮನಸ್ಥಿತಿನಲ್ಲಿ ಇದ್ದಾರೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಾಗಿರುತ್ತೆ. ಮತ್ತು ನಿಮ್ಮ ಪ್ರೀತಿಗೆ ಯಾವ ದೇವರ ಆಶೀರ್ವಾದ ಇದೆ ಅನ್ನೋದಾಗಿರುತ್ತೆ. ಮತ್ತು ಕೊನೆಯಲ್ಲಿ ಒಂದು ಎಸ್ ಆರ್ ನೋ ಇರುತ್ತೆ. ನಿಮ್ಮ ಯಾವುದಾದ್ರೂ ಒಂದು ಪ್ರಶ್ನೆಗೆ ಎಸ್ ಆರ್ ನೋ ಕೂಡ ಇಲ್ಲಿ ಇರುತ್ತೆ. ಮೊದಲನೇದು ಆರೆಂಜ್ ಕಲರು, ಎರಡನೇದು ಗ್ರೀನ್ ಕಲರ್. 2 ಕಲರ್ ಕ್ಯಾಂಡಲ್ ಇಟ್ಟಿದ್ದೀನಿ. ವಿಡಿಯೋನ ಫ್ಯೂಸ್ ಮಾಡಿ ನೀವು ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಈ ವಿಡಿಯೋನ ಈ ರೀಡಿಂಗ್ನ ನೀವು ನೋಡ್ಬೋದು. ನಿಮಗೆ ರೆಸನೆಂಟ್ ಆದರೆ ಮಾತ್ರ ತೊಗೊಳ್ಳಿ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಮೊದಲನೇದು, ಇದು ಎರಡನೇದು. ಮತ್ತೆ ಹೇಳ್ತಾರೆ, ನಿಮ್ಮ ಪರ್ಸನನ್ನು ನೆನೆಸ್ಕೊಂಡು ಈ ವಿಡಿಯೋನ ನೋಡಿ. ಮತ್ತು ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಅವ್ರಿಗೆ ಯಾವ ಫೀಲಿಂಗ್ ಇದೆ, ನಿಮ್ಮ ಬಗ್ಗೆ ಅವರು ಏನು ಯಾವ ಮನಸ್ಥಿತಿನಲ್ಲಿ ಇದ್ದಾರೆ ಅನ್ನೋ ಅಂಥ ಒಂದು ರೀಡಿಂಗ್ ಆಗಿರುತ್ತೆ ಇದು. ಬನ್ನಿ ಮೊದಲನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಫಸ್ಟ್ ನೋಡೋಣ. ಯಾರೆಲ್ಲ ಮೊದಲನೇದು ಆಯ್ಕೆ ಮಾಡ್ಕೊಂಡಿದ್ರಿ ಅವ್ರಿಗೆ ಲವ್ ನೋಟ್ಸ್ ಏನಿದೆ. ಅವರು ಫಸ್ಟು ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋವಂಥ ಒಂದು ಮೆಸೇಜಸ್ನ ನಾನು ತೆಗಿತೀನಿ. ಓಕೆ, ಇದು ಅವರು ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ಒಂದು ಲವ್ ಮೆಸೇಜಸ್ಸು. ಮತ್ತು ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಫೀಲಿಂಗ್ಸ್ ಆಗಿರುತ್ತೆ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಮೆಸೇಜಸ್ ಇದಾಗಿರುತ್ತೆ. ಓಕೆ, ಮತ್ತು ನಿಮ್ಮ ಪ್ರೀತಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ. ಓಕೆ, ಇದನ್ನು ಕೊನೆಯಲ್ಲಿ ನೋಡೋಣ. ನಿಮ್ಮ ಪ್ರೀತಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅನ್ನೋದು ಕೊನೆಯಲ್ಲಿ ಹೇಳ್ತೀನಿ. ಮತ್ತು ಅವ್ರ ಫೀಲಿಂಗ್ಸ್ನ ಮೇಲೆ ಹೇಳ್ತೀನಿ. ಫಸ್ಟು ನಿಮ್ಮ ಪರ್ಸನ್, ನಿಮ್ಮ ಪಾರ್ಟ್ನರ್ ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅದನ್ನು ನೋಡೋಣ. ದೇವರ ಆಶೀರ್ವಾದ, ನಿಮ್ಮ ಪ್ರೀತಿಗೆ ದೇವರ ಆಶೀರ್ವಾದ ಇದೆ, ನಮ್ಮ ಪ್ರೀತಿಗೆ ದೇವರ ಆಶೀರ್ವಾದ ಇದೆ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ಯು ಆರ್ ಮೈ ಲೈಫ್, ನೀವು ಅವರ ಲೈಫ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ನೀವು ಅವರ ಲೈಫ್ ಅಂತೆ. ಆತುರ, ಅನುಮಾನ, ಅವಮಾನ, ಕೆಲವರ ಪ್ರೀತಿನಲ್ಲಿ ಆತುರ, ಅನುಮಾನ, ಅವಮಾನ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ನಿಮಗೆ ಮೋಸದ ಪ್ರೀತಿ, ಕೆಲವರಿಗೆ ಪ್ರೀತಿನಲ್ಲಿ ಮೋಸ ಆಗಿರುವಂಥದ್ದು ಇದೆ. ಈ ಪ್ರೀತಿ ಮೋಸದ ಪ್ರೀತಿ ಅಂತ ಕೂಡ ಕೆಲವರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. 2 ದೇಹ ಒಂದೇ ಉಸಿರು, 2 ದೇಹ ಒಂದೇ ಉಸಿರು, ನಾನು ಏನು ಅಂತ ಕೂಡ ನಿಮ್ಮ ಪರ್ಸನಲ್ಲಿ ಹೇಳ್ತಾ ಇದ್ದಾರೆ. ಕೆಲವರು ರೊಮ್ಯಾನ್ಸ್ ಹೇಳ್ತಾ ಇದ್ದಾರೆ. ನನ್ನ ಮದುವೆ ಆಗ್ತೀಯಾ ಅಂತ ಕೂಡ ನಿಮ್ಮ ಪರ್ಸನಲ್ಲಿ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಮತ್ತು ನನ್ನನ್ನು ಪ್ರೀತಿಸುವೆಯಾ, ಯಾರೋ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರ್ಬೋದು, ಅಥವಾ ಸಪ್ರೇಷನಲ್ಲಿರ್ಬೋದು, ಅಥವಾ ಬೇಡ ಅನ್ನೋವಂಥ ಒಂದು ಸ್ಥಿತಿನಲ್ಲಿರ್ಬೋದು, ಅಂಥವ್ರನ್ನ ಮತ್ತೆ ನನ್ನ ಪ್ರೀತಿ ಮಾಡ್ತೀಯ ಅಂತ ಕೂಡ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಪ್ರೀತಿನಲ್ಲಿ ಬದಲಾವಣೆ, ಈ ಪ್ರೀತಿನಲ್ಲಿ ಒಂದು ಬದಲಾವಣೆ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೇಳಬೇಕಾಗಿದೆ 1000 ಮಾತು. ಅವರು ನಿಮ್ಮ ಹತ್ರ ತುಂಬಾ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಿನ್ನಂತೆ ಯಾರೂ ಇಲ್ಲ, ನಿಮ್ಮಂತೆ ನಿಮ್ಮ ಪರ್ಸನ್ಗೆ ಬೇರೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಣದ ಕೊರತೆ ಮತ್ತು ತೊಂದರೆ, ನಿಮ್ಮ ಪ್ರೀತಿಗೆ ಇಲ್ಲಿ ಕೆಲವರಿಗೆ ಹಣದ ಸಮಸ್ಯೆ, ಹಣದ ಕೊರತೆಯಿಂದ ಕೂಡ ನಿಮ್ಮ ಪ್ರೀತಿಗೆ ಇಲ್ಲಿ ತೊಂದರೆ ಆಗ್ತಾಯಿದೆ ನಮ್ಮ ಪ್ರೀತಿಗೆ ಅಂತ ನಿಮ್ಮ ಪರ್ಸನಲ್ಲಿ ಹೇಳ್ತಾ ಇದ್ದಾರೆ. ಮಗುವಿನ ಮನಸ್ಸು, ಮುಗ್ಧತೆ, ನಿಮ್ಮ ಪರ್ಸನ್ ನಿಮಗೆ ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಮಗುವಿನಂಥ ಮನಸ್ಸು, ನಿಮ್ಮ ಮುಗ್ಧತೆ ಅವ್ರಿಗೆ ತುಂಬ ಇಷ್ಟ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಿನಗಾಗಿ ಮಿಡಿಯುವ ಹೃದಯ ನನ್ನದು ಅಂತ ಹೇಳ್ತಾ ಇದ್ದಾರೆ. ನಿಮಗಾಗಿಯೇ ಅವರ ಹೃದಯ ಸದಾ ಮಿಡಿಯುತ್ತಂತೆ. ನೀನು ನನ್ನನ್ನು ಮಾತ್ರ ಪ್ರೀತಿಸು, ನೀನು ನನ್ನನ್ನು ಮಾತ್ರ ಪ್ರೀತಿ ಮಾಡು ಅಂತ ನಿಮ್ಮ ಪರ್ಸನನ್ನು ಕೇಳ್ತಾ ಇದ್ದಾರೆ. ಮಿಡಿದ ಹೃದಯ ನೋಡಿ 2 ಸಲ ಬಂತು. ನಿಮಗಾಗಿ ನಿಮ್ಮ ಪರ್ಸನ್, ನಿಮ್ಮ ಪಾರ್ಟ್ನರ್ನ ಹೃದಯ ಯಾವಾಗಲೂ ಮಿಡಿಯುತ್ತೆ ಅಂತ. ನಿಮ್ಮದು ಒಂದು ಸೋಲ್ ಪ್ರೀತಿ ಅಂತ, ನೀವು ನನಗೆ ಮಾತ್ರ ಅನ್ನೋವಂಥದ್ದನ್ನು ಕೂಡ ನಿಮ್ಮ ಪರ್ಸನಲ್ಲಿ ಹೇಳ್ತಾ ಇದ್ದಾರೆ.
ಅವರು ಐ ಕಿಸ್ ಯು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನೀನಿಲ್ಲದೆ ನಾನಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀವಿಲ್ಲ ಅಂದರೆ ನಿಮ್ಮ ಪರ್ಸನ್ ನಾನು ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಿರೋವಂಥದ್ದು ಇದೆ. ಅಲ್ಲೊಂದು ಸಾರಿ ಅಂತ ಕೂಡ ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ಅವ್ರ ಕಡೆಯಿಂದ ಸಾರಿ ಕೂಡ ಕೇಳ್ತಾ ಇದ್ದಾರೆ. ಬರುವೆಯ ಮತ್ತೊಮ್ಮೆ ನನ್ನ ಜೀವನಕ್ಕೆ ನೀನು ಬರ್ತೀಯ ಅಂತ ಕೂಡ ಇಲ್ಲಿ ನಿಮ್ಮ ಪರ್ಸನ್ ಕೇಳ್ತಿರೋವಂಥದ್ದು ಇಲ್ಲಿ ಇದೆ. ತುಂಬ ಚೆನ್ನಾಗಿದೆ. ಕೆಲವರಿಗೆ ಮಾತ್ರ ಕೆಲವೊಂದು ಮೆಸೇಜ್ ಇರೋವಂಥದ್ದು ಇದೆ. ಬನ್ನಿ ನೆಕ್ಸ್ಟು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಹೇಳ್ತೀನಿ. ಏನಾದರೂ ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಯಾವ ಒಂದು ಫೀಲಿಂಗ್ಸಲ್ಲಿ ಇರ್ತಾರೆ ಅನ್ನೋವಂಥದ್ದು ಈ ಮೆಸೇಜಸ್ ಆಗಿರುತ್ತೆ. ನನ್ನ ಮೇಲಿನ ಎಲ್ಲ ಅಧಿಕಾರವೂ ನಿನ್ನದೇ, ನನ್ನ ಜೀವನವೂ ನಿನ್ನ ನಿರ್ಧಾರವೇ ಆಗಿರುತ್ತದೆ, ಅದಕ್ಕೆ ನೀನೇ ನನ್ನ ಸರ್ವಸ್ವ, ಐ ಲವ್ ಯು. ಎಷ್ಟು ಚೆನ್ನಾಗಿದೆ ನೋಡಿ. ಅವರ ಜೀವನದ ಪ್ರತಿಯೊಂದು ಅಧಿಕಾರನೂ ನಿಮಗೆ ಕೊಟ್ಟಿದ್ದಾರೆ. ಅವರ ಜೀವನದಲ್ಲಿ ಏನೇ ಒಂದು ನಿರ್ಧಾರ ತಗೊಂಡ್ರೂ ಅದು ನೀವೇ ಆಗಿರ್ತೀರ, ನಿಮ್ಮಿಂದನೇ ಆಗಿರುತ್ತೆ. ನನ್ನ ಸರ್ವಸ್ವ ಕೂಡ ನೀವೇ ಅಂತ ನಿಮ್ಮ ಪರ್ಸನಲ್ಲಿ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಕೆಲವರಿಗೆ ಹಣದ ಹಂಬಲ, ಕೆಲವರಿಗೆ ಮೋಜಿನ ಹಂಬಲ, ದೇಶ ಸುತ್ತುವ ಹಂಬಲ, ಆಸ್ತಿಯ ಹಂಬಲ, ತಿನ್ನುವ ಹಂಬಲ, ಆದರೆ ನನಗೆ ನಿನ್ನ ಪ್ರೀತಿಯೊಂದರ ಹಂಬಲ ಅಷ್ಟೇ, ಐ ಲವ್ ಯು. ನೋಡಿ ಎಷ್ಟು ಚೆನ್ನಾಗಿದೆ. ನಿಜ, ಎಷ್ಟೋ ಜನಕ್ಕೆ ಬರೀ ದುಡ್ಡು, ಒಂದು ಎಂಜಾಯ್ಮೆಂಟು, ಒಂದು ಟ್ರಕ್ಕಿಂಗ್, ಆಸ್ತಿ, ತಿನ್ನೋದು ಇದೇ ರೀತಿ ಆದರೆ ನಿಮ್ಮ ಪರ್ಸನ್ಗೆ ನಿಮ್ಮ ಪ್ರೀತಿ ಮಾಡೋದೊಂದೇ. ನಿಮ್ಮ ಪ್ರೀತಿಗೋಸ್ಕರ ಮಾತ್ರ ಅವರು ಹಂಬಲಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಖಕ್ಕಿಂತ ಮುಖವಾಡಕ್ಕೆ ಬೆಲೆ, ಮನಸ್ಸಿಗಿಂತ ಮುಖದ ಸೌಂದರ್ಯಕ್ಕೆ ಬೆಲೆ, ಗುಣಕ್ಕಿಂತ ಹಣಕ್ಕೆ ಬೆಲೆ, ಪ್ರೀತಿಗಿಂತ ಕಾಮಕ್ಕೆ ಬೆಲೆ, ಕಾಮಕ್ಕೆ ಪ್ರೀತಿಯ ಒದಿಸಿ ನಾಟಕ ಮಾಡುವವರಿಗೆ ಬೆಲೆ, ಕಲಿಯುಗ. ಕೆಲವರಿಗೆ ಪ್ರೀತಿನಲ್ಲಿ ಮೋಸ ಆಗಿರೋವಂಥದ್ದು ಕೂಡ ಇಲ್ಲಿದೆ. ಅದರಿಂದ ಅವರ ಮನಸ್ಥಿತಿ ಈ ರೀತಿ ಯೋಚನೆ ಮಾಡ್ತಾ ಇದೆ. ಕೆಲವ್ರ ಬಗ್ಗೆ ಪ್ರೀತಿನಲ್ಲಿ ಮೋಸ ಮಾಡಿರುವಂಥ ವ್ಯಕ್ತಿಗಳ ಬಗ್ಗೆ, ಮೋಸ ಹೋಗಿರೋ ವ್ಯಕ್ತಿಗಳಿಗೆ, ಪಾರ್ಟ್ನರ್ಗಳಿಗೆ ಇಂಥ ಒಂದು ಫೀಲಿಂಗ್ಸ್ ಇದೆ ಅನ್ನೋದು ಇಲ್ಲಿ ಬರ್ತಾ ಇದೆ. ನಮ್ಮವರಿಗಾಗಿ ಈ ನಮ್ಮ ಪ್ರೀತಿಯನ್ನು ತ್ಯಾಗ ಮಾಡಬೇಕಾಗುತ್ತದೆ, ದಯಮಾಡಿ ನನ್ನನ್ನು ಕ್ಷಮಿಸು. ತಂದೆ ತಾಯಿ, ಮನೆತನ, ಅಂತಸ್ತು, ಹಣ ಎಲ್ಲದರ ಅಡ್ಡಿ. ಕೆಲವರು ಇಲ್ಲಿ ನಿಮ್ಮ ಒಂದು ಫ್ಯಾಮಿಲಿಗೋಸ್ಕರ, ಅಥವಾ ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಪ್ರೀತಿನ ತ್ಯಾಗ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಅವರು ನಿಮ್ಮ ಹತ್ರ ಸಾರಿ ಕೂಡ ಕೇಳ್ತಾ ಇದ್ದಾರೆ. ಪ್ರೀತಿ ಶುರುವಾದ ದಿನದಿಂದ ಉಸಿರು ಹೋಗುವ ಕ್ಷಣದವರೆಗೂ ಸಹ ಒಂದೇ ರೀತಿಯ ಪ್ರೀತಿಯನ್ನು ಬಯಸುವೆ ನಿನ್ನಲ್ಲಿ ನಾನು, ಮತ್ತೆ ನಿನಗೂ ಸಹ ಇದೇ ಪ್ರೀತಿ ಕೊಡುವೆ ನಾನು. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೀತಿ ಯಾವತ್ತು ನಾವು ಪ್ರೀತಿ ಮಾಡಿದ್ದೀವಿ ಆವತ್ತಿಂದ ನನ್ನ ಉಸಿರು ಹೋಗುವವರೆಗೂ ಕೂಡ ಅದೇ ಪ್ರೀತಿನ ನಾನು ನಿನಗೆ ಕೊಡ್ತೀನಿ, ಅದೇ ಪ್ರೀತಿನ ನಿನ್ನ ಕಡೆಯಿಂದನೂ ಕೂಡ ನಾನು ಬಯಸ್ತೀನಿ ಅಂತ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಯಾರನ್ನೇ ಮರೆತರೂ ನಮಗೆ ಭೂಮಿಯನ್ನು ತೋರಿಸಿದ ತಾಯಿ, ನಮಗಾಗಿ ನಮ್ಮ ಮೊದಲ ಮಗುವಿನಂತೆ ಕಾಣುವ ಜೀವ ಹೆಂಡತಿ, ಇವರಿಬ್ಬರನ್ನು ಮರೆಯಬಾರ್ದು. ವಾಸ್ತವ ಬೇರೆಯೇ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ನಿಜ, ನಮ್ಮನ್ನು ಭೂಮಿಗೆ ಪರಿಚಯ ಮಾಡಿಸ್ತವರು ಮತ್ತು ಪ್ರಪಂಚಕ್ಕೆ ನಮ್ಮ ಪರಿಚಯನ ಮಾಡುವಂಥವ್ರು, ಇವರಿಬ್ಬರನ್ನು ಮರಿಬಾರ್ದು ಅನ್ನೋದು. ಒಂದು ಹೆಣ್ಣುಮಕ್ಕಳಿಗೆ ಒಂದು ಗೌರವ ಕೊಡುವಂಥ ವ್ಯಕ್ತಿತ್ವವುಳ್ಳ ಒಂದು ಒಳ್ಳೆಯ ವ್ಯಕ್ತಿತ್ವವುಳ್ಳ ಪರ್ಸನ್ ಆಗಿರ್ತಾರೆ ನಿಮ್ಮ ಪರ್ಸನಲ್ಲಿ. ಎಲ್ಲೇ ಇರು, ಹೇಗೆ ಇರು, ಖುಷಿಯಾಗಿರೋ, ನಿನ್ನ ಖುಷಿಯಲ್ಲಿ ನಾನು ನನ್ನ ಖುಷಿಯನ್ನು ಕಾಣುತ್ತೇನೆ, ಇದೇ ನನಗೆ ನಿನ್ನ ಮೇಲಿರುವ ಪ್ರೀತಿ. ನೋಡಿ, ಕೆಲವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ, ಎಲ್ಲಾದರೂ ಇರು, ಹೇಗಾದರೂ ಇರು, ಖುಷಿಯಾಗಿರು, ಒಟ್ಟು ನೀವು ಖುಷಿಯಾಗಿರಬೇಕು. ನಿಮ್ಮ ಖುಷಿನಲ್ಲಿ ನಿಮ್ಮ ಪರ್ಸನ್ ಅವ್ರ ಖುಷಿನ ಕಾಣ್ತಾರೆ, ಅವ್ರು ಖುಷಿಯಾಗಿರ್ತಾರೆ ಅನ್ನೋವಂಥ ಒಂದು ಫೀಲಿಂಗ್ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ ಒಂದು ಫೀಲಿಂಗಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್ ಇರೋವಂಥದ್ದು ಇದೆ. ಬನ್ನಿ, ನಿಮ್ಮ ಪ್ರೀತಿಗೆ ಯಾವ ದೇವರ ಆಶೀರ್ವಾದ ಇದೆ? ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಇದೆ. ನನಗೆ ಏನೂ ಇಲ್ಲ ಎಂದು ಕೊರಗುವುದಕ್ಕಿಂತ ಇರುವುದರಲ್ಲಿಯೇ ಖುಷಿಯನ್ನು ಹುಡುಕುವುದು, ಮತ್ತು ಜೊತೆಯಲ್ಲೇ ಇರುವವರಿಗೆ ಖುಷಿಪಡಿಸುವವನು ಎಲ್ಲರಿಂದ ಉತ್ತಮನು, ಒಳ್ಳೆಯವನು ಸಹ ಆಗಿರುತ್ತಾನೆ. ಅದು ನೀನಾಗು, ಇಲ್ಲದಿರುವುದಕ್ಕೆ ಕೊರಗದಿರು. ಎಷ್ಟು ಚೆನ್ನಾಗಿ ಹೇಳ್ತಿದ್ದೆ ನೋಡಿ. ಇಲ್ಲಿ ಈ ಮೆಸೇಜ್ ಬಂತು. ಎಲ್ಲೇ ಇರು, ಹೇಗೆ ಇರು, ಖುಷಿಯಾಗಿರು, ನಿನ್ನ ಖುಷಿಯಲ್ಲಿ ನಾನು ನನ್ನ ಖುಷಿಯನ್ನು ಕಾಣುತ್ತೇನೆ. ನೋಡಿ, ಅಷ್ಟೇ ಚೆನ್ನಾಗಿಲ್ಲಿದೆ. ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇರೋದ್ರ ಬಗ್ಗೆ ಯೋಚನೆ ಮಾಡಿ, ಇರೋದ್ರ ಜೊತೆ ನಿಮ್ಮ ಖುಷಿನ ಪಡ್ಕೊಳ್ಳಿ, ಒಳ್ಳೆಯವರಾಗಿರಿ, ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋ ಅಂಥ ಒಂದು ಮೆಸೇಜಲ್ಲಿ ಅಮ್ಮ ದುರ್ಗಾ ಪರಮೇಶ್ವರಿ ಅಮ್ಮನವರು ಕೊಡ್ತಾ ಇದ್ದಾರೆ ನಿಮ್ಮ ಪ್ರೀತಿ. ಓಕೆ, ಮೊದಲನೇದು ಯಾರು ಆಯ್ಕೆ ಮಾಡಿದ್ರಿ, ನಿಮಗೆ ಒಂದು SRನ ನೋಡುವ. 3 SRನ ನಾನು ನೋಡ್ತೀನಿ. ನಿಮ್ಮ 3 ಪ್ರಶ್ನೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ವಿಡಿಯೋನ ಫ್ಯೂಸ್ ಮಾಡಿ ನಿಮ್ಮ 3 ಪ್ರಶ್ನೆಗಳನ್ನು ಯೋಚನೆ ಮಾಡಿ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಈ ಪೆಂಡಲನ್ನು ನೀವು ನೋಡೋದ್ರಿಂದ
ನಿಮ್ಮ ಪ್ರಶ್ನೆಗಳಿಗೆ ಎಸ್ ಆರ್ ನೋ ಆನ್ಸರ್ ಸಿಗುತ್ತೆ. ಮೊದಲನೇದು ನನ್ನ ಯಾರೆಲ್ಲ ಮೊದಲನೇದನ್ನು ಆಯ್ಕೆ ಮಾಡ್ಕೊಂಡಿದ್ರೆ ಅವ್ರಿಗೆ ಅವರ ಮೊದಲನೇ ಪ್ರಶ್ನೆಗೆ ಎಸ್ ಆರ್ ನೋ ಹೇಳಿ ಪ್ಲೀಸ್ ಏಂಜಲ್ಸ್. ನನ್ನ ವ್ಯೂವರ್ಸ್ಗೆ ಮೊದಲನೇ ಪ್ರಶ್ನೆಗೆ ಆನ್ಸರ್. ನೋ ವೇ ಅಂತ ಬರ್ತಾ ಇದೆ. ಯಾರೆಲ್ಲ ಮೊದಲನೇ ಪ್ರಶ್ನೆ ಕೇಳಿದ್ರಿ ಅವ್ರಿಗೆ ಮೊದಲನೇ ಕ್ವಶನ್ಗೆ ನೋ ಅಂತ ಆನ್ಸರ್ ಕೊಡ್ತಾ ಇದ್ದಾರೆ. ಓಕೆ, ಎರಡನೇ ಪ್ರಶ್ನೆ ಏನಿದೆ ಅದನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪಿಂಡಾಲಿಯಮ್ನ ನೋಡೋದ್ರಿಂದ ನಿಮಗೆ ಎರಡನೇ ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ. ಓಕೆ, ಎರಡನೇ ಪ್ರಶ್ನೆಗೆ ನನ್ನ ವ್ಯೂವರ್ಸ್ಗೆ ಎಸ್ ಆರ್ ನೋ ಹೇಳಿ ಪ್ಲೀಸ್. ಮೇ ಬಿ ಆಗೋವಂಥ ಸಾಧ್ಯತೆ ಇದೆ. ಪ್ರಯತ್ನ ಪಟ್ಟರೆ ಖಂಡಿತ ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ತಡ ಆಗುವಂಥದ್ದು ಕೂಡ ಇರುವಂಥದ್ದು ಇಲ್ಲಿ ಇದೆ ಅನ್ನೋವಂಥ ಒಂದು ಆನ್ಸರ್ ಇಲ್ಲಿ ಸಿಗ್ತಾ ಇದೆ. ಯಾರೆಲ್ಲ ಎರಡನೇ ಪ್ರಶ್ನೆಗೆ ಆನ್ಸರ್ನ ಕೇಳಿದರೆ ಅವ್ರಿಗೆ ಆಗುವಂಥ ಸಾಧ್ಯತೆ ಇದೆ, ಸಮಯ ತಗೋಬೋದು, ಸ್ವಲ್ಪ ದಿನ ಡಿಲೇ ಆಗುವಂಥದ್ದು ಇದೆ ಅನ್ನುವಂಥದ್ದು ಒಂದು ಆನ್ಸರ್ ಇಲ್ಲಿ ಆಗಿದೆ. ಓಕೆ, ಮೂರನೇ ಕ್ವಶನನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಪೆಂಡಲಿಯಮ್ನ ನೋಡೋದ್ರಿಂದ ನಿಮಗೆ ಮೂರನೇ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಮೂರನೇ ಕ್ವಶನ್ ನನ್ನ ವ್ಯೂವರ್ಸ್ಗೆ ಮೂರನೇ ಪ್ರಶ್ನೆಗೆ ಎಸ್ ಆರ್ ನೋ ಪ್ಲೀಸ್. ನೋ ವೇ. ಓಕೆ, ನೋಡಿ ಮೂರನೇ ಕ್ವಶನ್ಗೂ ಕೂಡ ನೋ ವೇ ಅಂತಲೇ ನಮ್ಮ ಪೆಂಡಾಲಿಯಮ್ಮು ಆನ್ಸರ್ನ ಕೊಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು, ರೆಸನೇಟ್ ಆಯಿತು, ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ, ಬನ್ನಿ. ಯಾರೆಲ್ಲ ಗ್ರೀನ್ ಕಲರ್ ಕ್ಯಾಂಡಲ್ನ ಆಯ್ಕೆ ಮಾಡ್ಕೊಂಡಿದ್ರಿ ಅವ್ರಿಗೆ ನಿಮ್ಮ ಲವ್ ನೋಟ್ಸ್, ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ನೋಡುವ. ಎರಡನೇ ಯಾರು ಆಯ್ಕೆ ಮಾಡ್ಕೊಂಡಿದ್ದಾರೆ ಪ್ಲೀಸ್. ಓಕೆ, ನಿಮ್ಮ ಪರ್ಸನ್ ಫೀಲಿಂಗ್, ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ಓಕೆ, ನಿಮ್ಮ ಪ್ರೀತಿಗೆ ಯಾವ ದೇವರ ಆಶೀರ್ವಾದ ಇದೆ ಅಂತ ನೋಡುವ. ಓಕೆ, ಇನ್ನು ಯಾವ ದೇವರ ಆಶೀರ್ವಾದ ಇದೆ ಅನ್ನೋದನ್ನು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಮತ್ತು ಅವರು ಏನು ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅನ್ನೋದನ್ನು ಕೂಡ ನಾನು ಆನಂತರ ಹೇಳ್ತೀನಿ. ಫಸ್ಟು ನಿಮ್ಮ ಪರ್ಸನ್ ನಿಮಗೆ ಯಾರೆಲ್ಲ ಎರಡನೇ ಕ್ಯಾಂಡಲನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಗ್ರೀನ್ ಕಲರ್ ಕ್ಯಾಂಡಲ್ನ, ಅವ್ರಿಗೆ ನಿಮ್ಮ ಪರ್ಸನ್ ಕಡೆಯಿಂದ ಏನು ಮೆಸೇಜ್ ಇದೆ, ಅವರು ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅನ್ನೋವಂಥದ್ದನ್ನು ಫಸ್ಟು ನೋಡುವ. ಹೊಸದಾದ ಪ್ರೀತಿ, ಕೆಲವರಿಗೆ ಇಲ್ಲಿ ನಿಮ್ಮ ಪ್ರೀತಿ ಬಿಟ್ಟು ಅವ್ರಿಗೆ ಹೊಸ ಪ್ರೀತಿ ಸಿಕ್ಕಿರೋವಂಥದ್ದು ಇದೆ. ಮತ್ತು ಅವರು ನಿಮ್ಮನ್ನು ಹೊಸ ರೀತಿಯಲ್ಲಿ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡಿರೋವಂಥದ್ದು ಕೂಡ ಇಲ್ಲಿ ಇದೆ. ಯು ಆರ್ ಮೈ ಫೇವ್ರೆಟ್ ಪರ್ಸನ್. ನೀವು ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮ್ಮ ಪರ್ಸನ್ಗೆ ತುಂಬ ಫೇವ್ರೆಟಾಗಿ ತುಂಬ ಇಷ್ಟಪಡುವಂಥ ವ್ಯಕ್ತಿ. ನೀನು ನನಗೆ ಬೇಕು, ನೀವು ನನಗೆ ಬೇಕು ಅಂತ ನಿಮ್ಮ ಪರ್ಸನ್ ಕೇಳ್ತಾ ಇದ್ದಾರೆ. ಐ ವಿಲ್ ಮ್ಯಾರಿ ಯು, ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಐ ಹಗ್ ಯು, ನಾನು ನಿಮ್ಮನ್ನು ತಪ್ಕೋಬೇಕು, ಹಗ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಕೆಂಪು ಗುಲಾಬಿ ಹೂನ ತಂದು ಕೊಡ್ತೀನಿ ಅಥವಾ ಬೇಕು ಅಂತ ಕೇಳ್ತಾ ಇದ್ದಾರೆ. ಒಂಟಿತನದ ಭಾವನೆ, ಕೆಲವರಿಗೆ ನಿಮ್ಮ ಪರ್ಸನ್ಗೆಲ್ಲಿ ಒಂಟಿತನ ಅನ್ನೋದು ಕಾಡ್ತಾ ಇದೆ ಅಂತೆ. ಕ್ಷಮೆ ಬೇಕಾಗಿದೆ. ಯಾರೋ ಇಲ್ಲಿ ಕೆಲವರು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಿರೋವಂಥದ್ದು ಇದೆ. ಮತ್ತು ಟೈಮ್ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ. ನಿಮ್ಮ ಕಡೆಯಿಂದ ಸ್ವಲ್ಪ ಸಮಯ ಬೇಕು ನನಗೆ ಅನ್ನೋವಂಥ ಪ್ರೀತಿನಲ್ಲಿ ಸಮಯ ಬೇಕು ಅಂತ ಕೂಡ ಕೇಳ್ತಾ ಇದ್ದಾರೆ. ನಾನು ನಿನಗೆ ಸರಿಯಾದ ಪ್ರೇಮಿ ಅಲ್ಲ. ಕೆಲವರಿಗೆ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ನಾನು ನಿನಗೆ ಸರಿಯಾದ ಪ್ರೇಮಿ ಅಲ್ಲ, ನಿನ್ನ ಪ್ರೀತಿಗೆ ನಾನು ಸರಿಯಲ್ಲ ಅಂತ ಕೂಡ ಇಲ್ಲಿ ಹೇಳ್ತಿರೋವಂಥದ್ದು ಇದೆ. ಎಲ್ಲರಲ್ಲಿಯೂ ಸಹ ನೀನೇ ಇರುವೆ, ಎಲ್ಲರಲ್ಲಿಯೂ ನೀನೇ ಕಾಣುವೆ ಅಂತ ಕೂಡ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲೇ ಇದ್ದರೂ ಯಾರ ಜೊತೆನೇ ಇದ್ದರೂ ಕೂಡ ನೀವೇ ಅವ್ರಿಗೆ ಕಾಣ್ತೀರಾ ಅನ್ನೋವಂಥದ್ದು. ಪ್ರೀತಿನಲ್ಲಿ ಕೊರತೆ, ಕೆಲವರಿಗೆ ಪ್ರೀತಿನಲ್ಲಿ ಕೊರತೆ ಆಗಿದೆ ಅಂತೆ. ನಿಮ್ಮ ಪ್ರೀತಿನಲ್ಲಿ ಅವ್ರಿಗೆ ಕೊರತೆ ಕಾಡ್ತಿದೆ. ನೀನು ನನ್ನ ರಾಣಿ, ನೀನು ನನ್ನ ರಾಜ. ಅಲ್ಲಿ ಹುಡುಗ ಹುಡುಗಿ ಇಬ್ಬರು ಇರ್ಬೋದು. ಹುಡುಗಿಗೆ ನೀನು ನನ್ನ ರಾಜ ಅಂತ ಹೇಳ್ತಿರ್ಬೋದು.
ಹುಡುಗ ಹುಡುಗಿಗೆ ನೀನು ನನ್ನ ರಾಣಿ ಅಂತ ಕೂಡ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಿರೋ ಅಂಥದ್ದು ಇಲ್ಲಿ ಇದೆ. ಐ ಲವ್ ಯು ಅಂತ ಕೂಡ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ. ವಿರಹ ವೇದನೆಯಲ್ಲಿದೆ. ಕೆಲವ್ರಿಗೆ ನಿಮ್ಮನ್ನು ಬಿಟ್ಟು ಒಂಟಿತನದಲ್ಲಿ ವಿರಹ ವೇದನೆಯಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನನ್ನೆಲ್ಲ ನೋವನ್ನು ಮರೆಸುವೆ ನೀನು. ನಿಮ್ಮ ಪರ್ಸನ್ಗೆ ಎಷ್ಟೇ ನೋವಿದ್ರು ಏನೇ ಬೇಜಾರಿದ್ರು ನೀವು ಅದನ್ನು ಮರೆಸ್ಬಿಡ್ತೀರ ಅಂತ ಹೇಳ್ತಿದ್ದಾರೆ. ಪ್ರೀತಿನಲ್ಲಿ ಸೋತಿರುವೆ. ಕೆಲವರು ಇಲ್ಲಿ ಪ್ರೀತಿಗಾಗಿ ಸೋತಿರೋವಂಥದ್ದು ಇಲ್ಲಿ ಇದೆ ನಿಮ್ಮ ಪರ್ಸನ್. ನನ್ನ ಜೀವ ನೀನು, ನೀವು ಅವರ ಜೀವ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಇದೆಲ್ಲ ಅವರ ಮನಸ್ಸಿನ ಮಾತುಗಳು ನಿಮಗೆ ಹೇಳ್ಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಮನೆಯವರಿಂದ ತೊಂದರೆ. ಕೆಲವರ ಪ್ರೀತಿಗೆ ಇಲ್ಲಿ ಏನಾಗಿದೆ ಅಂದರೆ ಮನೆಯವರಿಂದ ತೊಂದರೆ ಆಗ್ತಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವ್ರಿಗೆ ಮದುವೆ ಮಾತುಕತೆ ಕೂಡ ನಡೆಯುವಂಥದ್ದು ಇದೆ. ಮದುವೆ ಆಗ್ತೀನಿ ಅಂತ ಮದುವೆ ಪ್ರಪೋಸಲ್ ಬರುವಂಥದ್ದು ಕೂಡ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಮದುವೆ ಪ್ರಪೋಸಲ್ ಬರುವಂಥದ್ದು ಕೂಡ ಇಲ್ಲಿ ಇದೆ. ಕೆಲವರಿಗೆ ಪ್ರೀತಿನಲ್ಲಿ ಬೇಜಾರಾಗಿದೆ, ಪ್ರೀತಿನಲ್ಲಿ ಬೇಸರ ಅಂತ ಹೇಳ್ತಾ ಇದ್ದಾರೆ. ಇರುವೆಯ ಜೊತೆಗೆ ಕೊನೆವರೆಗೂ. ಕೆಲವ್ರಿಗೂ ಇಲ್ಲಿ ನನ್ನ ಜೊತೆ ಕೊನೆವರೆಗೂ ನೀನು ಇರ್ತೀಯಾ ಅಂತ ಕೇಳ್ತಾ ಇದ್ದಾರೆ. ನಿನ್ನದೇ ಯೋಚನೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೇ ಅವ್ರಿಗೆ ತುಂಬ ಯೋಚನೆ ಕಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿದ್ದೆ ಇರದ ರಾತ್ರಿಗಳು. ನೀವು ಇಲ್ಲದೇ ಇರೋವಂಥ ರಾತ್ರಿಗಳು ನಿದ್ದೆನೇ ಮಾಡೋದಕ್ಕೆ ಆಗ್ತಿಲ್ಲ. ಒಂಟಿತನ ಅನ್ನೋದು ಕಾಡ್ತಾ ಇದೆ. ಕೊನೆಯವರೆಗೂ ನನ್ನ ಜೊತೆ ಇರ್ತೀರಾ, ನಿಮ್ಮದೇ ಯೋಚನೆಯನ್ನು ಅಂತ ಒಂದು ಅವರ ಮನಸ್ಸಿನ ಮಾತುಗಳನ್ನು ನಿಮ್ಮ ಪರ್ಸನಲ್ಲಿ ಈ ರೀತಿ ಹೇಳ್ಕೊತಾ ಇದ್ದಾರೆ. ಬನ್ನಿ ಅವ್ರ ಫೀಲಿಂಗ್ ಏನು, ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡುವ. ಮೇಲೆ ನಗು ಒಳಗೆ ಅಳು. ಎಲ್ಲವೂ ತಿಳಿಯದಂತಿರುವೆ ನೀನು. ಒಂದು ಸಾರಿ ಕೇಳಿದರೆ ಎದೆಗೊರಗಿ ಹೇಳಿಬಿಡುವೆ ಎಲ್ಲವನ್ನು ಕೇಳುವೆಯ ನೀನು. ಎಷ್ಟು ಚೆನ್ನಾಗಿ ಹೇಳ್ಕೊತಿದ್ದಾರೆ, ಯೋಚನೆ ಫೀಲ್ ಮಾಡ್ತಿದ್ದಾರೆ ನೋಡಿ. ಅವರು ಎಷ್ಟೇ ನೋವಿದ್ರು ಕೂಡ ಮೇಲೆ ನಗ್ತಿದ್ದಾರೆ, ಒಳಗಡೆ ಅಳ್ತಿದ್ದೀನಿ. ಒಂದೇ ಒಂದು ಸಾರಿ ಬಂದು ನನ್ನನ್ನು ಕೇಳ್ತೀಯಾ, ನಿನ್ನ ಎದೆವರೆಗೆ ನಾನು ಮನಸಾರೆ ಹತ್ತು ಬಿಡ್ತೀನಿ, ಎಲ್ಲನೂ ಹೇಳ್ಕೊತೀನಿ ಅಂತ ನಿಮ್ಮ ಪರ್ಸನಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಯಾರನ್ನು ಮರೆತರೂ ಸಹ ಜೀವನವನ್ನು ರೂಪಿಸಿದವರನ್ನು ಮರೆಯಬಾರದು. ಹಾಗೆ ನನ್ನ ಜೀವನವನ್ನು ರೂಪಿಸಿರುವ ನಿನ್ನನ್ನು ಸಹ ನಾನು ಮರೆಯೋದಿಲ್ಲ, ನನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವೆ. ಎಷ್ಟು ಚೆನ್ನಾಗಿದೆ ನೋಡಿ. ಕೆಲವ್ರ ಪರ್ಸನ್ ಸಿಕ್ಕಾದ್ಮೇಲೆ ಅವ್ರ ಲೈಫು ಒಂದು ಒಳ್ಳೆಯ ರೀತಿಯಲ್ಲಿ, ಒಂದು ಉತ್ತಮ ಸ್ಥಿತಿನಲ್ಲಿ ಬದಲಾವಣೆ ಆಗಿರುವಂಥದ್ದು ಇದೆ. ಅದರಿಂದ ಅವರು ನಿಮ್ಮ ಒಂದು ಏನು ಹೇಳ್ತಾರೆ, ನಿಮ್ಮ ಸ್ಯಾಕ್ರಿಫೈಸನ್ನು, ನೀವು ಅವ್ರಿಗೆ ಮಾಡಿರುವಂಥ ಒಂದು ಹೆಲ್ಪನ್ನು ನಾನು ಮರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ನಿನ್ನ ಪ್ರೀತಿಯಲ್ಲಿ ಕಾಳಜಿಯಲ್ಲಿ ಸ್ವಲ್ಪವೂ ವ್ಯತ್ಯಾಸವಾದರೂ ಸಹ ನನ್ನಿಂದ ಸಹಿಸಲಾಗದು. ಅದನ್ನು ಈ ಜೀವ ತೆಗೆದುಕೊಳ್ಳುವ ಶಕ್ತಿ ಇಲ್ಲ. ಪ್ಲೀಸ್ ಡಿಯರ್. ಅದು ಎಷ್ಟು ಚೆನ್ನಾಗಿ ಕೇಳ್ತಾರೆ. ಕೆಲವರಿಗೆ ಇಲ್ಲಿ ಪ್ರೀತಿನಲ್ಲಿ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಕೂಡ, ಪ್ರೀತಿ ಆಗಿರ್ಬೋದು, ಕಾಳಜಿ ಆಗಿರ್ಬೋದು, ನೀವು ತೋರಿಸೋವಂಥ ಪ್ರತಿಯೊಂದು ಇದರಲ್ಲೂ ಕೂಡ ಅವರಿಗೆ ಒಂದು ಸ್ವಲ್ಪ ಕೂಡ ವ್ಯತ್ಯಾಸ ಆದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ರೀತಿ ವ್ಯತ್ಯಾಸ ಬೇಡ, ಆಗಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸೆಕೆಂಡ್, ಇದನ್ನೆಲ್ಲ ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ನೀನು ನನ್ನ ಮನೆಯ ಭಾಗ್ಯ, ಅದೃಷ್ಟ. ಎಲ್ಲರನ್ನೂ ನಿನ್ನವರಂತೆ ಕಂಡು ಎಲ್ಲರನ್ನೂ ನೀನು ಪ್ರೀತಿಸುವುದು ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಕೆಲವರು ಇಲ್ಲಿ ಮದುವೆ ಆಗಿರುವಂಥದ್ದು ಕೂಡ ಇಲ್ಲಿದೆ. ನೀವು ಅವ್ರ ಮನೆಯವ್ರನ್ನ ನಿಮ್ಮವರಂತೆ, ನಿಮ್ಮ ಮನೆಯವರಂತೆ ಪ್ರೀತಿಸ್ತಾ ಇರೋದು ಅವ್ರಿಗೆ ತುಂಬ ಇಷ್ಟ ಆಗಿದೆ. ಅದಕ್ಕೋಸ್ಕರ ಅವ್ರು ನಿಮಗೆ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾರು ಕೊಡದಷ್ಟು ಪ್ರೀತಿಯನ್ನು ನಾನು ನಿನಗೆ ಕೊಡುವೆ. ನೀನು ಸಿಕ್ಕಿದರೂ ಸಿಗದಿದ್ದರೂ ನೀನೇ ನನ್ನ ಮೊದಲು ಕೊನೆ, ಇಂದಿಗೂ ಐ ಲವ್ ಯು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಯಾರು ಕೊಡದೇ ಇರೋ ಅಷ್ಟು ಪ್ರೀತಿನ ನಾನು ನಿನಗೆ ಕೊಡ್ತೀನಿ. ಅದು ನೀನು ನನ್ನ ಜೊತೆ ಇದ್ದರೂ ಪರವಾಗಿಲ್ಲ, ನೀನು ನನಗೆ ನನ್ನ ಜೊತೆ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆದರೆ ಕೊನೆ ಮೊದಲು ಏನೇ ಇದ್ದರೂ ಅದು ನೀನು ಮಾತ್ರ. ನಿನ್ನ ಜಾಗನ ಬೇರೆ ಯಾರೂ ತುಂಬೋದಕ್ಕಾಗೋದಿಲ್ಲ ಅಂತ ಇಲ್ಲಿ ನಿಮ್ಮ ಪರ್ಸನ್ ಹೇಳ್ತಿರೋವಂಥದ್ದು. ಐ ಲವ್ ಯು ಅಂತ ಕೂಡ ಹೇಳ್ತಾ ಇದ್ದಾರೆ. ಮಗುವಂತೆ ಮುದ್ದಿಸಿ, ತಾಯಿಯಂತೆ ಕೈತೊತ್ತು ತಿನ್ನಿಸಿ, ತನ್ನ ಎದೆಯ ಮೇಲೆ ಮಲಗಿಸಿ ಲಾಲಿ ಆಡುವೆ, ನನ್ನನ್ನು ಪ್ರೀತಿಸುವೆಯ. ಐ ಲವ್ ಯು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ತಾಯಿ ಮಗುನ ಯಾವ ರೀತಿ ಪ್ರೀತಿ ಮಾಡ್ತಾಳೆ, ಅಥವಾ ಒಬ್ಬ ತಂದೆ ಒಂದು ಮಗುನ ಯಾವ ರೀತಿ ಒಂದು ಕಾಳಜಿ ಪ್ರೀತಿ ಮಾಡ್ತಾರೆ, ಆ ರೀತಿ ನಾನು ನಿನ್ನನ್ನು ಕಾಳಜಿ ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ನನ್ನನ್ನು ಪ್ರೀತಿ ಮಾಡ್ತೀಯ ಅಂತ ನಿಮ್ಮ ಪರ್ಸನಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಕೆಲವರಿಗೆ ಪ್ರಪೋಸ್ ಮಾಡೋದಕ್ಕೂ ಕೂಡ ಯೋಚನೆ ಮಾಡ್ತಿರೋವಂಥದ್ದು ಇಲ್ಲಿ ಬರ್ತಾ ಇದೆ. ಮರೆಯಲಾಗದಿದ್ದರೂ ನಿನಗಾಗಿ ನಾನು ಮರೆತಂತೆ ನಟಿಸಿರುವೆ, ಆದರೆ ಅದನ್ನು ನಿಜ ಎಂದು ನಂಬಿ ಬದುಕುತ್ತಿರುವೆ ನೀನು.
ಕೇಳಿದರೆ ಕಾರಣ ಹೇಳುವೆ ನಾನು. ಕೆಲವರು ಇಲ್ಲಿ ಪ್ರೀತಿನಲ್ಲಿ ಬೇಜಾರಾಗಿ ಮರ್ತಿರೋ ಥರ ನಾಟಕ ಮಾಡ್ತಿರೋವಂಥದ್ದು ಇದೆ. ಆದರೆ ಅವ್ರು ಮರ್ತಿಲ್ವಂತೆ, ಅದಕ್ಕೋಸ್ಕರ ಮತ್ತೆ ಕೇಳ್ತೀಯ, ಕೇಳಿದ್ರೆ ಕಾರಣ ಏನು ಅಂತ ನಾನು ನಿನಗೆ ಹೇಳ್ತೀನಿ, ಎಕ್ಸ್ಪ್ಲೇನನ್ನು ಮಾಡ್ತೀನಿ ಅಂತ ನಿಮ್ಮ ಪರ್ಸನಲ್ಲಿ ಹೇಳ್ತಿರೋ ಅಂಥದ್ದು ಇಲ್ಲಿ ಇದೆ. ನಿನ್ನ ಪ್ರೀತಿ ನನಗೆ ಎಲ್ಲವನ್ನು ತಂದು ಕೊಟ್ಟಿದೆ, ಎಲ್ಲರನ್ನೂ ತೋರಿಸಿದೆ, ಎಲ್ಲದರಲ್ಲಿಯೂ ಸಹ ಗೆಲುವನ್ನು ತರಿಸಿದೆ, ಧನ್ಯವಾದಗಳು. ಆಗಲೇ ಹೇಳ್ದಂಗೆ ಕೆಲವರು ನೀವು ಅವರ ಲೈಫಲ್ಲಿ ಬಂದ ಮೇಲೆ ಅವ್ರ ಲೈಫಲ್ಲಿ ಒಂದು ಒಳ್ಳೆ ರೀತಿ ಬದಲಾವಣೆ ಆಗಿರೋವಂಥದ್ದು, ಅವರ ಕೆರಿಯರಲ್ಲಿ ಒಂದು ಬದಲಾವಣೆ ಆಗಿರೋವಂಥದ್ದು ಇರೋದರಿಂದ ಅವರು ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ತಿದ್ದಾರೆ, ನಿಮಗೆ ಚಿರಋಣಿ ಆಗಿರ್ತೀನಿ ಅನ್ನೋವಂಥದ್ದು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮೋಸ ಮಾಡಿದರೂ ಮೋಸವಾದರೂ ಸಹ ನನಗೆ ನೀನೇ ಬೇಕು, ಬೇರೆ ಯಾರೂ ಇಲ್ಲ ಅಂತಲ್ಲ, ಬೇರೆ ಯಾರೂ ಸಹ ನೀನಾಗೋದಕ್ಕೆ ಆಗಲ್ಲ, ಅದಕ್ಕೆ ಐ ಟ್ರಸ್ಟ್ ಯು. ನೋಡಿ, ಎಷ್ಟು ಇಲ್ಲಿ ಮೋಸ ಹೋಗಿರೋಂಥವ್ರು ಇರ್ಬೋದು, ಮೋಸ ಮಾಡಿರೋಂಥವ್ರು ಕೂಡ ಇರ್ಬೋದು. ಆದರೆ ಅವ್ರು ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ನೀನು ಮೋಸ ಮಾಡಿದ್ರೂ ಪರವಾಗಿಲ್ಲ, ಮೋಸ ಹೋದ್ರೂ ಪರವಾಗಿಲ್ಲ, ನನಗೆ ನೀನೇ ಬೇಕು. ಯಾಕೆಂದ್ರೆ ಬೇರೆಯವ್ರಿಲ್ಲ ಅಂತಲ್ಲ, ನಿನ್ನ ಸ್ಥಾನಕ್ಕೆ, ನಿನ್ನ ಜಾಗಕ್ಕೆ ಬೇರೆ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ. ಏನೇ ಆದರೂ ನಾನು ನಿನ್ನನ್ನು ನಂಬ್ತೀನಿ ಅಂತ ಇಲ್ಲಿ ನಿಮ್ಮ ಪರ್ಸನ್ಗೆ ಹೇಳ್ತಾ ಇರೋದು. ನಮ್ಮನ್ನು ತೊರೆದು ಅವರಿಗಾಗಿ ಬದುಕುವಾಗ ಅಲ್ಲಿಗೆ ನಾವು ನಮ್ಮ ಅವಶ್ಯಕತೆ ಅವರಿಗಿಲ್ಲವೆಂದು ತಿಳಿದು ಅಲ್ಲಿಂದ ಎದ್ದು ಮುಂದೆ ನಡೆಯಬೇಕು. ಇಲ್ಲವಾದರೆ ಕಾಲಿನ ಧೂಳಿಗಿಂತ ಕಡೆಯಾಗುತ್ತೇವೆ. ಕೆಲವರು ಇಲ್ಲಿ ಮೋಸ ಹೋಗಿರೋರು ಇದನ್ನು ಹೇಳ್ತಿರೋವಂಥದ್ದು ಇಲ್ಲಿದೆ. ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅಂದಮೇಲೆ ಹೌದು, ನಿಜ. ಅದು ಎಷ್ಟು ನಿಜ ಅಂದರೆ, ನಮ್ಮ ಅವಶ್ಯಕತೆ ಅವ್ರಿಗಿಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ಅಲ್ಲಿ ಇರೋದು ಬೇಡ, ಅವಶ್ಯಕತೆ ಇಲ್ಲ, ಅದರಿಂದ ನಾವು ಅಲ್ಲಿಂದ ಆ ಜಾಗದಿಂದ ನಾವು ಹೊರಗೆ ಬಂದ್ರೇ ನಮಗೆ ಬೆಲೆ ಅನ್ನೋದು ಸಿಗುತ್ತೆ. ಇಲ್ಲ ಅಂದರೆ ನಿಜವಾಗ್ಲೂ ಕಾಲಿನ ಧೂಳಿಗಿಂತ ನಾವು ಕಡೆಯಾಗ್ತೀವಿ ಅನ್ನೋದು ಸತ್ಯ. ಆಸೆ, ಕನಸು, ಮನಸ್ಸು, ಹೃದಯ, ಆತ್ಮ, ಅಂತರಾತ್ಮ ಎಲ್ಲದರಲ್ಲಿಯೂ ನೀನೇ ಇರುವೆ. ಆದ್ದರಿಂದ ನನ್ನ ಮನಸ್ಸು ನಿನ್ನನ್ನು ಹೊರತು ಯಾರನ್ನು ಬಯಸುವುದಿಲ್ಲ. ನೋಡಿ, ತುಂಬ ಚೆನ್ನಾಗಿ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಯಾರೆಲ್ಲ ಎರಡನೇದು ಗ್ರೀನ್ ಕಲರ್ ಕ್ಯಾಂಡಲ್ನ ಆಯ್ಕೆ ಮಾಡಿದ್ರಿ, ನಿಮ್ಮ ಪರ್ಸನ್ನು ಎಷ್ಟು ಚೆನ್ನಾಗಿ ಒಂದು ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಅಂದರೆ, ನೀವು ಮೋಸ ಮಾಡಿದ್ರು, ನೀವು ಅವ್ರನ್ನ ಬೇಡ ಅಂದರು, ನೀವು ಅವ್ರಿಗೆ ಎಷ್ಟೇ ನೋವು ಮಾಡಿದರು, ನಿಮ್ಮಿಂದ ಅವ್ರಿಗೆ ಏನೇ ಬೇಜಾರಾಗಿದ್ರು ಕೂಡ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಈ ಜಾಗಕ್ಕೆ ನಾನು ಊಹೆ ಕೂಡ ಮಾಡ್ಕೊಳ್ಳೋದಿಲ್ಲ, ನೀನೇ ಬೇಕು ಅಂತ ನಿಮ್ಮ ಪರ್ಸನಲ್ಲಿ ಕೇಳ್ತಾ ಇದ್ದಾರೆ. ಬನ್ನಿ, ನಿಮಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡುವ. ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸಿಗ್ತಾ ಇದೆ. ಚಾಮುಂಡೇಶ್ವರಿ ತಾಯಿಯವರು ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಯಾರೆಲ್ಲ ಲವರ್ಸ್ ಇದ್ದೀರಾ, ಒಂದು ದೇವಸ್ಥಾನಕ್ಕೆ ಒಂದು ವಿಸಿಟನ್ನು ಕೊಟ್ಟು ಬನ್ನಿ. ಹೋಗಿ ಚಾಮುಂಡೇಶ್ವರಿ ಅಮ್ಮನಿಗೆ ಒಂದು ಪೂಜೆನ ಮಾಡಿಸ್ಬರೋದ್ರಿಂದ ಕೂಡ ನಿಮ್ಮ ಲವ್ ಲೈಫಲ್ಲಿ ಅಥವಾ ನಿಮ್ಮ ಏನು ಮ್ಯಾರೇಜ್ ಆದಮೇಲೆ ಏನು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ಅದಕ್ಕೊಂದು ಸ್ವಲ್ಪ ಆದರೂ ಒಂದು ಏನು ಹೇಳ್ತಾರೆ, ಒಂದು ಸಮಾಧಾನ ಅನ್ನೋವಂಥದ್ದು ಸಿಗೋವಂಥದ್ದು ಇದೆ ಅಂತ ಹೇಳ್ಬೋದು. ಆರಂಭದ ಹಿಂದೆಯೇ ಕೊನೆ ಇದೆ, ಹಾಗೆ ಕೊನೆಯ ಹಿಂದೆಯೂ ಆರಂಭವೂ ಇದೆ. ಆದುದರಿಂದ ಯೋಚಿಸದಿರೋ ಮಗುವೆ, ಎಲ್ಲದಕ್ಕೂ ಶಕ್ತಿ ಇದೆ. ಆ ಶಕ್ತಿ ನೀನಾಗು. ನಿನ್ನ ಒಳಗಿನ ಶಕ್ತಿಯನ್ನು ಮೊದಲು ನೀನು ನಂಬು. ನೀನು ಮೊದಲಿಗೆ, ನಂತರ ಬೇರೆಯವರನ್ನು ನಂಬು. ನಂಬಿಕೆ ತಪ್ಪಲ್ಲ, ಅತಿಯಾಗಿ ನಂಬುವುದು ತಪ್ಪು. ನನ್ನಲ್ಲಿ ನಂಬಿಕೆ ಇದ್ದರೆ ಅಷ್ಟೇ ನನ್ನನ್ನು ನಂಬು. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಫಸ್ಟು ನಿಮ್ಮನ್ನು ನೀವು ನಂಬಿ ಆನಂತರ ಬೇರೆಯವ್ರನ್ನ ನಂಬ್ತೀನಿ ಅಂತ ಅತಿಯಾಗಿ ನಂಬೋದಕ್ಕೆ ಹೋಗಬೇಡಿ. ನಂಬಿಕೆ ತಪ್ಪಲ್ಲ, ಅತಿಯಾದ ನಂಬಿಕೆ ತಪ್ಪು. ನಂಬಿ ಮೋಸ ಹೋಗೋದು ನಮ್ಮ ತಪ್ಪು. ನಂಬಿಸಿ ಮೋಸ ಮಾಡೋದ್ರಿಂದ ಅವರನ್ನು ನಂಬಿ ಮೋಸ ಹೋಗಿದ್ದು ನಮ್ಮ ತಪ್ಪು ಅನ್ನೋವಂಥ ಒಂದು ಮೆಸೇಜಲ್ಲಿ ಕೊಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಅಮ್ಮನವರು. ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ, ಯಾರೆಲ್ಲ ಸೆಕೆಂಡ್ ಒಂದು ಆಯ್ಕೆ ಮಾಡಿದರೆ ನಿಮಗೆ SRನ ನೋಡುವ. ನೀವು ಅಷ್ಟೇ ಈ ವಿಡಿಯೋನ ಒಂದು ಫ್ಯೂಸ್ ಮಾಡಿ 3 ಪ್ರಶ್ನೆನ ರೆಡಿ ಮಾಡಿಕೊಂಡು ನಂತರ SRನ ನೋಡೋದ್ರಿಂದ ನಿಮ್ಮ ಎಲ್ಲ 3 ಪ್ರಶ್ನೆಗಳಿಗೆ SRನು ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಮೊದಲನೇ ಪ್ರಶ್ನೆ ಏನೇನು ಅಂದ್ಕೊಂಡಿದ್ದೀರ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಪೆಂಡಾಲಿಂದ ನೋಡೋದ್ರಿಂದ ಮೊದಲನೇ ಪ್ರಶ್ನೆಗೆ ಏನು SRನು ಸಿಗುತ್ತೆ, ಏನು ಆನ್ಸರ್ ಸಿಗುತ್ತೆ ಅಂತ ನೋಡುವ. ಎಸ್ ಪ್ಲೀಸ್, ನನ್ನ ವ್ಯೂವರ್ಸ್ಗೆ ಮೊದಲನೇ ಪ್ರಶ್ನೆಗೆ SRನು ಹೇಳಿ. ಡೆಫಿನೆಟ್ಲಿ SRನಲ್ಲ, ಡೆಫಿನೆಟ್ಲಿ ಅಂತ ಹೇಳ್ತಿದ್ದಾರೆ. ಖಂಡಿತ ನೀವೇನು ಅಂದ್ಕೊಂಡಿದ್ದೀರ ಅದು ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಆನ್ಸರ್ ಬರ್ತಾಯಿದೆ. ಮೊದಲನೇ ಪ್ರಶ್ನೆಗೆ ಡೆಫಿನೆಟ್ಲಿ, ಖಂಡಿತವಾಗೂ ನೀವು ಅಂದ್ಕೊಂಡಿರೋವಂಥ ಕೆಲಸ ಆಗಿರ್ಬೋದು ಅಥವಾ ನೀವು ಏನು ಅಂದ್ಕೊಂಡಿದ್ದೀರ ನಿಮ್ಮ ಪ್ರಶ್ನೆಗೆ, ಮೊದಲನೇ ಪ್ರಶ್ನೆಗೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಇದೆ. ಬನ್ನಿ, ಎರಡನೇ ಪ್ರಶ್ನೆ ಏನು ಏನು ನಿಮ್ಮ ಪ್ರಶ್ನೆ ಇದೆ, ಅದಕ್ಕೆ SRನೋ ಏನು ಬರುತ್ತೆ ಅಂತ ನೋಡುವ. ನನ್ನ ಇವಾಗ ಸೆಕೆಂಡ್ ಪ್ರಶ್ನೆಗೆ ಏನು ಆನ್ಸರ್ ಕೊಡ್ತಾರೆ ಅಂತ ಪ್ಲೀಸ್. ಟ್ರೈ ಅಗೇನ್ ಅಂತ ಬರ್ತಾಯಿದೆ, ಮತ್ತು ಟ್ರೈ ಮಾಡುವ. ನನ್ನ ವ್ಯೂವರ್ಸ್ ಎರಡನೇ ಪ್ರಶ್ನೆಗೆ SRನು
ಮೇ ಬಿ ಖಂಡಿತವಾಗ್ಲೂ ಆಗೋವಂಥ ಚಾನ್ಸಸ್ ಇದೆ. ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟು ಅದ್ರ ಮೇಲೆ ನೀವು ಒಂದು ಏನು ಅದಕ್ಕೆ ಆ ಕೆಲಸನ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನನ ಮಾಡಬೇಕು ಆ ಪ್ರಯತ್ನನ ಪಡಿ. ತಡವಾದರೂ ಪರವಾಗಿಲ್ಲ, ಆಗುತ್ತೆ ಅನ್ನೋವಂಥ ಒಂದು ಆನ್ಸರ್ನ ಇಲ್ಲಿ ನಮ್ಮ ಪೆಂಡೆಲಮ್ ನಿಮಗೆ ಕೊಡ್ತಾ ಇದೆ. 3ನೇ ಕ್ವಶನ್ ಏನು ಇಟ್ಕೊಂಡಿದ್ದೀರಾ ಆ 3ನೇ ಪ್ರಶ್ನೆಗೆ ನನ್ನ ವ್ಯೂವರ್ಸ್ಗೆ ಏನು ಆನ್ಸರ್ ಸಿಗುತ್ತೆ ನಮ್ಮಲ್ಲಿ ನೋಡುವ. ಜಸ್ಟ್ ನನ್ನ ವ್ಯೂವರ್ಸ್ 3ನೇ ಪ್ರಶ್ನೆಗೆ ಏನು ಆನ್ಸರ್ ಸಿಗುತ್ತೆ. ಮತ್ತೆ ಟ್ರೈ ಅಗೇನ್ ಬರ್ತಾ ಇದೆ. ಓಕೆ, ಮತ್ತೆ ಟ್ರೈ ಮಾಡುವ. 3ನೇ ಪ್ರಶ್ನೆಗೆ ಎಸ್ ಆರ್ ಏಂಜಲ್ಸ್. ನೋವೇ ಅಂತ ಬರ್ತಾ ಇದೆ. ಯಾರೆಲ್ಲ 3ನೇ ಪ್ರಶ್ನೆ ಏನೆಲ್ಲ ಇಟ್ಕೊಂಡಿದ್ರಿ ಆ ಪ್ರಶ್ನೆಗೆ ಆಗೋದಿಲ್ಲ, ನೀವೇನು ಅಂದ್ಕೊಂಡಿದ್ರಿ 3ನೇದು ಅದಕ್ಕೆ ನೋ ಅನ್ನೋ ಒಂದು ಆನ್ಸರಲ್ಲಿ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ಈ ರೀಡಿಂಗ್ನ ತೊಗೊಳ್ಳಿ. ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.